ಎನ್ನುವಂತ ಒಂದು ಅಧ್ಯಯನದ ವಸ್ತುವಾಗಿ ನಾವು ಸ್ವೀಕಾರ ಮಾಡಬೇಕು ಆ ದೃಷ್ಟಿಯಿಂದ. ಹೀಗಾಗಿ ಅಲ್ಲಿಂದ ನಾವು ಈ ಜರ್ನಿಯನ್ನ ಮಾಡಿದಾಗ ಆಮೇಲೆ ಅದರಲ್ಲಿ ಮೀಡಿಯಾದಲ್ಲೋ ಇನ್ನೊಂದೇನೋ ಈ ಕೆಲಸ ಮಾಡಿದಾಗ ನನಗನ್ನಿಸ್ತು 2019ರಲ್ಲಿ ನನ್ನೊಂದು ಕಂಪನಿ ಶುರು ಮಾಡಿದೆ, ರಿಸಲ್ಟ್ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಕಂಪನಿಯಲ್ಲಿ ಬೇರೆ ಬೇರೆ ಕನ್ಸಲ್ಟೆನ್ಸಿ ಶುರು ಮಾಡಿದೆ. ಯಾಕಂದ್ರೆ ನಾನು RSS ಸ್ಕೂಲಿನ ಒಂದು 15 ವರ್ಷ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ನಾನು ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತ ಮೈಸೂರಿನಲ್ಲಿದ್ದೆ. ಅವಾಗಿಂದ ಶಿಕ್ಷಣದ ಬಗ್ಗೆ ಆಸಕ್ತಿ ಇದ್ರಿಂದ ಒಂದು ಶಾಲೆಯನ್ನ ಡೆವಲಪ್ಮೆಂಟ್ ಮಾಡಿದ್ವಿ. ಅವಾಗ 2000 ಇಸ್ವಿಯಲ್ಲಿ ಈ ಎಲೆಕ್ಷನ್ ಕೆಲಸ ಮಾಡ್ತಾ ಮಾಡ್ತಾ ವಿಜಯ ಸಂಕೇಶ್ವರ MP ಫಂಡ್ ನಿಂದ 8 ಲಕ್ಷ ಮತ್ತು ವೆಂಕಯ್ಯ ನಾಯ್ಡು ಅವರು ರಾಜ್ಯಸಭಾ ಮೆಂಬರ್ ಇದ್ರು, ಅವರಿಂದ 14 ಲಕ್ಷ MP ಫಂಡ್ ಅಲ್ಲಿ ತಗೊಂಡು 22 ಲಕ್ಷದ ಫಂಡ್ ಅನ್ನು ನಾವು ಯೂಸ್ ಮಾಡಿ ಆ ಶಾಲೆಯನ್ನ ಕಟ್ಟಿದ್ವಿ. ವಿಶ್ವ ಹಿಂದೂ ಪರಿಷತ್ ಆ ಶಾಲೆ ಇತ್ತು. ಇದು ನನಗೆ ಅನಿಸ್ಲಿಕ್ಕೆ ಶುರುವಾಯಿತು, ಒಬ್ಬ ವ್ಯಕ್ತಿ ನಮಗೆ ಆಸಕ್ತಿ ಇದ್ರೆ ರಾಜಕೀಯದ ಮೇನ್ ಸ್ಟ್ರೀಮ್ ಇಲ್ಲದೆ ಇದ್ರೂ ಸಹ ಅಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತೀವಿ. ಈಗೇನೋ ನಾನು ಕಳೆದ ಸಲ ಬಸವರಾಜ ಹೊರಟ್ಟಿಯವರ ವಿರುದ್ಧ ಶಿಕ್ಷಕರ ಕ್ಷೇತ್ರಕ್ಕೆ ನಂದು ಹೆಸರು 3 ಹೆಸರಲ್ಲಿ ನಂದು ಹೆಸರು ಹೋಗಿತ್ತು. ಕೊನೆಯ ಮೊಮೆಂಟಿಗೆ ಅವರು ಬಿಜೆಪಿ ಬಂದಿದ್ದಕ್ಕೆ ನಮ್ದೊಂದು ಅವಕಾಶ ತಪ್ಪಿದೆ. ಬಟ್ ಈಗ ನಾನು ಅದನ್ನ ಮತ್ತೆ ಗ್ರಾಜುಯೇಷನ್ ಕಾನ್ಫರೆನ್ಸ್ ನಾನು ತಯಾರಿ ಮಾಡ್ತಾ ಇದ್ದೀನಿ. 4 ವರ್ಷದಿಂದ ನಡೀತಾ ಇದೆ. ನಾವು ಬ್ರಾಹ್ಮಣರು ಹಲವಾರು ವರ್ಷಗಳಿಂದ ಎಲ್ಲರಿಗೂ ಸಹಾಯ ಮಾಡ್ತಾ 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 ಬಂದಿದ್ದೀವಿ. ಅದು ಎಲ್ಲಾ ಕಡೆಯೂ ಇದೆ. HK ಪಾಟೀಲ್ರು ಇಷ್ಟು ವರ್ಷ ಅವರು ಎಲೆಕ್ಷನ್ ಗೆಲ್ತಾ ಇದ್ದೆ ಅಲ್ಲಿರುವಂತ ಕೆಲವು ಬ್ರಾಹ್ಮಣ ಮುಖಂಡರಿಂದ ಗದಗದಲ್ಲಿ ಅಲ್ಲಿದ್ದವರಿಗೆಲ್ಲ ಗೊತ್ತಿದೆ. ಸೊ ಇದು ಅಥವಾ ಬಸವರಾಜ ಹೊರಟ್ಟಿ ಅವರ ಸುತ್ತಮುತ್ತ ಇರೋರೆಲ್ಲ ಬ್ರಾಹ್ಮಣರೇ. ನಾತು ಸರ್ ಅಂತಿದ್ರು, ಬಂಗಾಪುರ ಮಾಸ್ತರ್ ಅಂತಿದ್ರು, ಟೀಚರ್ಸ್ ಎಲ್ಲ. ಅಂದ್ರೆ ಬ್ರಾಹ್ಮಣರು ಎಲೆಕ್ಷನ್ ಸ್ಟ್ರಾಟಜಿಸ್ಟು. ಸಹಜವಾಗಿ ನಾನು ಇಲ್ಲಿರುವಂತ ಎಷ್ಟೋ ಜನ ಎಲೆಕ್ಷನ್ ನಲ್ಲಿ ವರ್ಕ್ ಮಾಡಿದರೆ, ಇನ್ನೊಬ್ರು ಸಲ ಕೆಲಸ ಮಾಡಿದರೆ, ಇನ್ನೊಬ್ರು ಮೇಲ್ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಪ್ರಹ್ಲಾದ್ ಜೋಶಿ ಅಂತವರು, ತೇಜಸ್ವಿ ಸೂರ್ಯ ಅಂತವರು, ರಾಮಮೂರ್ತಿ ಸರ್ ಅಂತವರು ನಾವು ಎಲೆಕ್ಷನ್ ನಿಂತು ಗೆದ್ದು ಬಂದಂತ ಉದಾಹರಣೆಗಳು ಇದೆ, ಇಲ್ಲ ಅಂತಿಲ್ಲ. ಬಟ್ ಬಹಳ ಸಂಖ್ಯೆ ಮಾತ್ರ ಬಹಳ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಯೋಚನೆ ಮಾಡಿ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ. ಇಲ್ಲಿ ನಾವು ನೋಡ್ಬೇಕಾಗಿರುವಂತ ಸಂಖ್ಯೆ ಅಂದ್ರೆ, ರಾಮಮೂರ್ತಿ ಸರ್ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ನಾನು ಪಾಯಿಂಟ್ ಮಾಡ್ಕೊಂಡಿದ್ದೆ. ಮುಂದಿನ ಸೆಷನ್ ನಲ್ಲಿ ಬೇಕಾದ್ರೆ ನಾನು ಅದನ್ನ ಇನ್ನೊಂದ್ಸಲ ಹೇಳ್ತೀನಿ. ಆ ದೃಷ್ಟಿಯಿಂದ ಒಟ್ಟು ಇವತ್ತಿನ ಅವಶ್ಯಕತೆ ಏನಿದೆ ಅಂದ್ರೆ, ಬ್ರಾಹ್ಮಣರಲ್ಲಿ ರಾಜಕೀಯ ಪ್ರಜ್ಞೆ ಇದೆ, ಆದ್ರೆ ರಾಜಕೀಯ ನಾಯಕತ್ವದ ಒಂದು ಕೊರತೆ ಇದೆ. ಬಹುಶಃ ಇದೆಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದು ನಮಗೆ ಸಪೋರ್ಟಿವ್ ಆಗಿ ಒಂದು ಸಂಗತಿ ಬಂತು, ನಾನು ಅದನ್ನ ಇಮಿಡಿಯೇಟ್ಲಿ ಕ್ಯಾಚ್ ಮಾಡಿದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಆಗಸ್ಟ್ 15ರ ಕಾರ್ಯಕ್ರಮದಲ್ಲಿ ಒಂದು ಹೇಳಿದ್ರು, ಇಡೀ ದೇಶದಲ್ಲಿ 1 ಲಕ್ಷ ಜನ ಯುವಕರು ಫ್ರಮ್ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಂದ ರಾಜಕೀಯಕ್ಕೆ ಬರಬೇಕು ಅನ್ನೋಂತ ಒಂದು ಕರೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲ ಕೇಳಿದ್ವಿ ಅದನ್ನ. 1 ಲಕ್ಷ ಜನ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಯಾಕಂದ್ರೆ ಅವರಿಗಿಂತೂ ಕೇವಲ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಒಂದೇ ಪರಿವಾರ ಒಂದೇ ಫ್ಯಾಮಿಲಿಯಿಂದ ಮಾತ್ರ ರಾಜಕೀಯಕ್ಕೆ ಬರುವಂತ ಸಂಗತಿಗಳು ಆಗಬಾರ್ದು. ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಅವ್ರ ಮನೆಯಲ್ಲಿ ಯಾರು ಪಾಲಿಟಿಕ್ಸ್ ನಲ್ಲಿ ಇಲ್ಲದೆ ಇದ್ರು ಸಹ ಅಂತ ಜನ ಇವತ್ತು ರಾಜಕೀಯಕ್ಕೆ ಬರಬೇಕು ಅನ್ನಂತ. ಅದರ ಭಾಗವಾಗಿ ನಾನು ಮೈಯಾವರ ಜೊತೆ ಮಾತಾಡಿದ್ರೆ ನನ್ನ ತಲೆಯಲ್ಲಿ ಬಂತು, ಹೇಗಾದ್ರೂ ನಾನು ನರೇಂದ್ರ ಮೋದಿ ಅವರು ಒಂದು ಕಾಲ್ ಅನ್ನ ಕೊಟ್ಟಿದ್ದಾರೆ, ನಾವು ಸಹ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತ ವ್ಯಕ್ತಿಗಳನ್ನ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬಿ, ನಾನು ಕೇವಲ ಇನ್ನೊಬ್ಬರ ಸಲುವಾಗಿ ಕೆಲಸ ಮಾಡೋಣ ಡೆಫಿನೆಟ್ಲಿ, ಅಷ್ಟೇ ಅಲ್ಲ ನಾನೇನಾದ್ರೂ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿಯನ್ನ, ಗಟ್ಟಿ ಮನಸ್ಥಿತಿಯನ್ನ ನಾವು ತಗೊಳ್ಬೇಕು. ಎಷ್ಟೋ ಸಲ ನಾನು ಮಾತಾಡಿದಾಗ, ಸರ್ ನಾವು ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ, ನಮ್ಗೆ ಯಾರು ಏನು ಮಾಡಲಿಲ್ಲ. ಖಂಡಿತ ರಾಜಕೀಯದಲ್ಲಿ ಯಾರಿಗೂ ಏನು ಮಾಡೋದಿಲ್ಲ, ಇದು ತಪ್ಪು ರೂಲ್ ಅಂತ ಇಟ್ಕೊಳ್ಳಿ. ಅದರ ಮಧ್ಯದಲ್ಲೇ ನಾವು ಹೋಗ್ಬೇಕು. ಒಂದೆರಡು ಉದಾಹರಣೆ ನಾನು ಕೊಡ್ತೀನಿ, ದೊಡ್ಡ ಉದಾಹರಣೆ ಕೊಡ್ತೀನಿ. ಗುಜರಾತದಲ್ಲಿ ನರೇಂದ್ರ ಮೋದಿ ಅವರು ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಅವ್ರಿಗೆ ಎಷ್ಟು ತೊಂದರೆ ಬಂದಿತ್ತು ಅಂತ ಅವರನ್ನ ಸ್ಟಡಿ ಮಾಡಿದವ್ರಿಗೆ ನಮ್ಗೆ ಗೊತ್ತಿಲ್ಲ. ನರೇಂದ್ರ ಮೋದಿ ಅವರಿಗೆ ನಾ ಹೇಳೋದು, ಒಂದು ಫೋಟೋ ವೈರಲ್ ಆಗಿತ್ತು. 4 ಜನ, ಸುಷ್ಮಾ ಸ್ವರಾಜ್ ಅವರು, ಅರುಣ್ ಜೇಟ್ಲಿ ಅವರು, ಆಮೇಲೆ ಅಲ್ಲಿ ಗುಜರಾತ್ ಚೀಫ್ ಮಿನಿಸ್ಟರ್ ಮತ್ತು ಇನ್ನೊಬ್ರು 4 ಜನ ಚೇರ್ಮನ್ ಕೂತ್ಕೊಂಡಿದ್ರೆ, ಹಿಂದೆ ನರೇಂದ್ರ ಮೋದಿ ಅವರು ಅವ್ರ ಹಿಂದೆ ಒಂದು ಕುರ್ಚಿ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿರುವಂತ ಒಂದು ಫೋಟೋ ವೈರಲ್ ಆಗಿದೆ. ಅಂದ್ರೆ ಅಷ್ಟು ಸಣ್ಣ ಇದರಿಂದ ಅವರು ಮೇಲೆ ಬರ್ಲಿಕ್ಕೆ ಅವ್ರಿಗೆ ಎಷ್ಟು ತೊಂದರೆ. ಕೇಶವಭಾಯಿ ಪಟೇಲ್ ಅವರು ಗುಜರಾತ್ದಲ್ಲಿ ಎಷ್ಟು ಕೊಟ್ಟಿದೆ ನಮ್ಗೆಲ್ಲ ಗೊತ್ತಿದೆ. ಅದಕ್ಕೆ ಇಲ್ಲಿರುವಂತದ್ದು ನಮಗೆ ಆದರ್ಶ. ಅದು ನಮಗೆ ತೊಂದರೆಗಳು ಬರುತ್ತೆ, ನಮ್ಮನ್ನು ಕೇರ್ ಮಾಡೋದಿಲ್ಲ,
ನಮ್ಗೆ ಕಿಮ್ಮತ್ತು ಕೊಡೋದಿಲ್ಲ. ಆದರೂ ಸಹ ನಾವು ರಾಜಕೀಯವಾಗಿ ಮೇಲ್ ಬರುವಂತ ಒಂದು ಗಟ್ಟಿ ಮನಸ್ಸು, ಆತ್ಮವಿಶ್ವಾಸ ನಮ್ಮಲ್ಲಿ ಇದೆಯಾ, ಅದು ಇಂಪಾರ್ಟೆಂಟ್. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಗತಿಗಳನ್ನ ನಾವು ಒಂದಿಷ್ಟು ಪಾಯಿಂಟ್ ಮಾಡಿದ್ದೇನೆ. ನೆಕ್ಸ್ಟ್ ಮುಂದಿನ ಯಾವುದಾದ್ರು ಒಂದು ಈಗಿನ ಸೆಷನ್ ನಲ್ಲಿ ಏನೇನು ಸಂಗತಿಗಳನ್ನ ನಾವು ಗಮನಿಸಬೇಕು, ಎಲ್ಲಿ ನಾವು ಫೋಕಸ್ ಮಾಡಬೇಕು, ಎಲ್ಲಿ ನಮ್ಮ ಕೊರತೆ ಇದೆ, ಯಾಕೆ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಮಾಡುವಂಥದ್ದೇ. ಮತ್ತು ರಾಜಕೀಯ ಅಂದ್ರೆ ಹಿಂಗೆ, ಇದು ಹೊರಗಡೆ ಯಾವುದೋ ಸೋಷಿಯಲ್ ಆರ್ಗನೈಸೇಷನ್ ತರ ಅಲ್ಲ, ಯಾವುದೋ ಸಾಮಾಜಿಕ ನಮ್ಮ ಸಂಘ ಪರಿವಾರದ ಸಂಘಟನೆ ಅಂತ ತಗೊಳ್ರಿ, ವಿದ್ಯಾರ್ಥಿ ಪರಿಷತ್ ತರ ರಾಜಕೀಯ ಅಲ್ಲ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತರ ರಾಜಕೀಯ ಅಲ್ಲ, ಅಥವಾ ಬೇರೆ ಯಾವುದೇ ಸಂಘಟನೆಗಳ ತರನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದೆ ಅದರ ತರ ರಾಜಕೀಯ ಅಲ್ಲ. ರಾಜಕೀಯ ಅನ್ನುವಂಥದ್ದು ಬೇರೆನೆ, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಅವಶ್ಯಕತೆ ಬಹಳ ಇದೆ. ಅದನ್ನ ಆ ಹಿನ್ನೆಲೆಯಲ್ಲೇ ಅರ್ಥ ಮಾಡಿಕೊಂಡು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮುಂದುವರೆದರೆ ಮಾತ್ರ. ಇವತ್ತು ಒಂದು ವರ್ಕ್ಶಾಪ್ ಮತ್ತು ಇವತ್ತಿಗೆ ಇಲ್ಲಿಗೆ ಮುಗಿಯೋದಿಲ್ಲ, ಕೊನೆಗೆ ಮೂರಿನ ಒಂದು ಸೆಷನ್ ಪ್ರಶ್ನೋತ್ತರ ಸಂವಾದದ ಒಂದು ಸೆಷನ್ ಇದೆ, ಕೊನೆ ಸೆಷನ್. ಅಲ್ಲಿ ಮುಂದಿನ ಫಾಲೋ ಅಪ್ ಕಾರ್ಯಕ್ರಮವನ್ನು ಸಹ ನಾವು ಇವತ್ತು ಚರ್ಚೆ ಮಾಡಿ ಏನ್ ಮಾಡೋದು. ಓನ್ಲಿ ವರ್ಕ್ಶಾಪ್ ಮಾಡಿ ಮುಗಿಸಿದಪ್ಪ, ಕೆಲವರು ಬಹಳ ಚೆನ್ನಾಗಿದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ, ಅದೆಲ್ಲ ಓಕೆ. ಆದ್ರೆ ಮುಂದಿನ ಇದರಲ್ಲಿ ಒಂದು ಫಾಲೋ ಅಪ್ ಕಾರ್ಯಕ್ರಮವನ್ನು ಸಹ ಯೋಜನೆ ಮಾಡಿ ನಾವು ಹೋಗೋರಿದ್ದೀವಿ. ಕೊನೆಯವರೆಗೂ ತಾವೆಲ್ಲ ದಯವಿಟ್ಟು ಇದ್ದು ಇದರ ಸಂಪೂರ್ಣ ಉಪಯೋಗವನ್ನ ನಾವು ಇವತ್ತು ಮಾತ್ರ ಅಲ್ಲ, ಮುಂಬರುವ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಒಬ್ಬ ಜನಪ್ರತಿನಿಧಿಯಾಗಿ ಆಗೋದಕ್ಕೆ ಏನು ಬೇಕೋ ಅದನ್ನ ಸಂಗತಿ ನಾವೆಲ್ಲ ಪಡೆದುಕೊಂಡು ಹೋಗೋಣ. ಈ ಹಿನ್ನೆಲೆಯಲ್ಲಿ ಇಷ್ಟೇ ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರಿಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಧನ್ಯವಾದ.